ನಡೆ ನಾನು ಹೇಳ್ತಕ್ಕಂಥ ಮಾತಿದೆ. ದರ್ಶನ ಜೈಲಿಗೆ ಹೋಗಿ ಇವತ್ತಿಗೆ 37 ದಿನ ಆಯಿತು. ಆದರೆ ಏನು ಮಾಡೋಕ್ಕಾಗತ್ತೆ, ವಿಧಿ ಅಂತ ಒಂದು ಇದೆಯಲ್ಲ. ಅದಕ್ಕೆ ಇವತ್ತು ಕರ್ನಾಟಕದ ಎಲ್ಲ ಅಭಿಮಾನಿಗಳು ಕೂಡ ಅವ್ರನ್ನ ಬೇಗ ಬಿಡುಗಡೆ ಆಗಲಿ ಅಂತ ಪೂಜೆ ಪುರಸ್ಕಾರ ಹೋಮ ಹವನ ಜಪ ತಪಗಳನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಮನೆಯೂ ಕೂಡ ಯಾವುದೋ ಕ್ಷಮೆಯಾದರಿತ್ರಿ ಮತ್ತು ಭೂಮಿ ತೂಕದ ಹೆಣ್ಣು ಅಂತ ಹೆಸರಿಗೆ ಅನ್ವರ್ಥ ಆಗ್ತಕ್ಕಂಥದ್ದು ಯಾರಪ್ಪ ಅಂತಂದರೆ ದರ್ಶನ್ ಪತ್ನಿ. ಅವರು ಕೂಡ ಮೊನ್ನೆ ಕೊಲ್ಲೂರು ಮೂಕಾಂಬಿಕೆ ದೇವರಿಗೆ ಚಂಡಿಕ ಹೋಮ ಯಾಗವನ್ನು ಮಾಡಿಸಿ ದರ್ಶನ ಬೇಗ ಹೊರಗಡೆ ಬರಲಿ ಮತ್ತು ಪವಿತ್ರ ಸಹವಾಸ ಬಿಡಲಿ ಅಂತ ಪಾಪ ಮಾಡಿಸ್ತಾ ಇರೋದು ನಿಜ. ಒಳ್ಳೇದಾಗಲಿ ಪಾಪ. ಆದರೆ ಬೇಗ ಬಂದು ಅವರು ಕೂಡ ಎಲ್ಲ ರೀತಿ ಇರಲಿ. ಆದರೆ ಕಾನೂನು ಮುಂದೆ ಯಾರು ದೊಡ್ಡರಲ್ಲ. ರೀ ಕಾನೂನಿಗೆ ಯಾವತ್ತೂ, ಈ ದೇಶದ ಕಾನೂನಿಗೆ, ಈ ಜಿಲ್ಲದ ಕಾನೂನಿಗೆ ನಾವು ಯಾವತ್ತೂ ಗೌರವ ಕೊಡಲೇಬೇಕು. ಏನೇ ಇರಲಿ ಪಾಪ ದರ್ಶನ ಹೊರಗಡೆ ಬರಲಿ ಅಂತ ನಾವು ನಿಮಗೆಲ್ಲ ಆರಿಸೋಣ. ಬರಲ್ಲ. ನಮಸ್ಕಾರ. ಎಸ್ ಭಾಳ ಸಂತೋಷ ಕಣಯ್ಯ. ಅಂದರೆ ಯಾವುದಕ್ಕೂ ಸಂತೋಷ ಅಂದರೆ ಸಂತೋಷ ಅಂತಂದ್ರೆ ಏನು, ಇವತ್ತು ನಮ್ಮ ದರ್ಶನ ಪತ್ನಿ ಇದ್ರಲ್ಲ ವಿಜಯಲಕ್ಷ್ಮಿ ಅವರು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಹೋಗಿ ಒಂದು ಯಾಗವನ್ನು ಮಾಡಿಸಿದ್ದಾರೆ. ಅಂದರೆ ದರ್ಶನ್ ಅವರು ಬೇಗ ಹೊರಗಡೆ ಬರಬೇಕು, ಹಾಗೆ ಪವಿತ್ರ ಗೌಡವರ ಸವಾಸದಿಂದ ಹೊರಗಡೆ ಬರಬೇಕು ಅಂತಕ್ಕಂಥ ಒಂದು ಮಹದಾಸನ ಇಟ್ಕೊಂಡು ಇವತ್ತು ಕೊಲ್ಲೂರು ಅವರ ಕುಟುಂಬದ ಸದಸ್ಯರೆಲ್ಲ ಕೂಡ ಸೇರಿಕೊಂಡು ಒಂದು ಚಂಡಿಕಾ ಯಾಗವನ್ನು ಮಾಡಿಸಿದ್ದಾರೆ. ಇರಲಿ ಅಂದರೆ ಈ ಕರ್ನಾಟಕದ ಜನತೆ ಎಲ್ಲ ಅಭಿಮಾನಿಗಳು ಕೂಡ ಭಾಳ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರಪ್ಪ. ಅದಕ್ಕೆ ಏನಿರಲಿ, ಈ ದೇಶದ ಕಾನೂನು, ಈ ನೆಲದ ಕಾನೂನಿಗೆ ನಾವು ಗೌರವ ಕೊಡಲೇಬೇಕು ಅಲ್ವಾ? ನೋಡಿ, ನಾನು ಒಂದು ವಿಷಯ ಹೇಳ್ತೇನೆ. ಅದೇನಪ್ಪ ಅಂತಂದರೆ, ಈ ದೇಶದ ಕಾನೂನು, ಈ ನೆಲದ ಕಾನೂನಿಗೆ ನಾವು ಯಾವತ್ತೂ ತಲೆ ಬಾಗಲೇಬೇಕು. ಹಾಗೆ ದರ್ಶನ್ ಅವರು ಜೈಲಿಗೆ ಹೋಗಿ 37 ದಿನ ಕಳೆದಿದೆ. ಅದಕ್ಕೆ ಅವರು ಬೇಗ ಬರಲಿ ಅಂತ ವಿಜಯಲಕ್ಷ್ಮಿ ಅವರು ಪಾಪ ನಿಜವಾಗ್ಲೂ ಭಾಳ ಒಟ್ಟುರಿತ್ತೆ. ಯಾಕೆಂದರೆ ಈ ಭೂಮಿ ತೂಕದ ಹೆಣ್ಣು ಅಂತನ್ನೋದಕ್ಕೆ ಅವರೇ ಸಾಕ್ಷಿ. ಯಾಕಂದರೆ ಅವರು ದರ್ಶನ್ ಅವರು ಬೇಗ ಹೊರಗಡೆ ಬರಲಿ, ಹಾಗೆ ಪವಿತ್ರ ಗೌಡವರ ಸಹವಾಸದಿಂದ ಹೊರಗಡೆ ಬರಲಿ ಅಂತ ಎಲ್ಲ ದೇವರುಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಾಗೆ ಅವರ ಕುಟುಂಬದ ಎಲ್ಲ ಸದಸ್ಯರು ಸೇರಿ ಕೊಲ್ಲೂರು ಮೂಕಾಂಬಿಕೆ ದೇವರಿಗೆ ಪ್ರಾರ್ಥನೆ ಹೊತ್ತಿದ್ದಾರೆ. ಏನೇ ಆಗಲಿ ದರ್ಶನ್ ಅವರು ಬೇಗ ಬರಲಿ ಅಂತ ನಾನು ಕೂಡ ಹಾರೈಸ್ತಿದ್ದೀನಿ. ಶಿವನೇ ಶಂಭಲಿಂಗ ಅಲಲಲಲಲಲಲಲೇ. ದರ್ಶನ್ ಅವರು ಇವತ್ತಿಗೆ 37 ದಿನ ಆಗೋಯ್ತು ಕಣ್ರಪ್ಪ ಜೈಲಿಗೆ ಹೋಗಿ. ಆದ್ದರಿಂದ ಇವತ್ತು ಕರ್ನಾಟಕದ ಎಲ್ಲ ಅಭಿಮಾನಿಗಳು ಸೇರಿ ಇವತ್ತು ಅವರಿಗೆ ಬೇಗ ಬಿಡುಗಡೆ ಬರಲಿ ಅಂತ ಹೋಮ ಅವನ ಜಪ ತಪಗಳನ್ನು ಮಾಡ್ತಾ ಇದ್ದಾರೆ ಕಣ್ರಪ್ಪ. ಅದಕ್ಕೆ ಮೊನ್ನೆ ತಾನೇನು ಕೂಡ ವಿಜಯಲಕ್ಷ್ಮಿ ಅವರು ಕೊಲ್ಲೂರು ಮೂಕಾಂಬಿಕೆ ದೇವರಿಗೆ ಚಂಡಿಕಾ ಯಾಗವನ್ನು ಮಾಡಿಸಿ ಅವರು ಬೇಗ ಹೊರಗಡೆ ಬರಲಿ ಹಾಗೂ ಪವಿತ್ರ ಗೌಡವರ ಸಹವಾಸವನ್ನು ಬಿಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕಣ್ರಪ್ಪ. ಏನೇ ಆಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಕಣ್ರಿ. ಶಿವನೇ ಶಂಭುಲಿಂಗ. ನಾನಂತೂ ಒಂದು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂದರೆ ಇವತ್ತು ಎಲ್ಲ ದರ್ಶನ ಅಭಿಮಾನಿಗಳು ಭಾಳಷ್ಟು ದೇವಸ್ಥಾನ ಪೂಜೆ ಪುರಸ್ಕಾರ ಎಲ್ಲ ಮಾಡ್ತಾ ಇದ್ದಾರೆ. ಭಾಳ ಸಂತೋಷ ಆಗುತ್ತೆ. ಆದರೆ ಮೊನ್ನೆ ಕೂಡ ಈ ಕ್ಷಮೆಯ ದೊರೆತರಿ ಭೂಮಿ ತೂಕದ ಹೆಣ್ಣು ಅಂತಂದರೆ ಅದೇ ವಿಜಯಲಕ್ಷ್ಮಿಯವರು ಕೊಲ್ಲೂರು ಮೂಕಾಂಬಿಕೆ ದೇವರಿಗೆ ಹರಕೆ ಪ್ರಾರ್ಥನೆ ಹಾಗೂ ಚಂಡಿಕಾ ಯಾಗವನ್ನು ಮಾಡಿಸಿ ಅವರು ಬೇಗ ಹೊರಗಡೆ ಬರಲಿ, ಹಾಗೆ ಪವಿತ್ರ ಗೌಡರ ಸಹವಾಸ ಬಿಡಲಿ ಅಂತ ಭಾಳಷ್ಟು ಪ್ರಾರ್ಥನೆ ಮಾಡಿ ಬಂದಿದ್ದಾರೆ. ಏನಾಗಲಿ, ಈ ದೇಶದ ಕಾನೂನು, ಈ ನೆಲದ ಕಾನೂನಿಗೆ ಎಲ್ಲ ಗೌರವ ಕೊಡಬೇಕು ಅಲ್ವಾ? ಬರ್ತೀನಿ. ಥ್ಯಾಂಕ್ ಯು. ಸರಿಯಪ್ಪ, ನೀವು ಹೇಳೋದು ಸರಿ. ಈ ದೇಶದ ಕಾನೂನು, ಈ ನೆಲದ ಕಾನೂನಿಗೆ ನಾವೆಲ್ಲ ಗೌರವ ಕೊಡಬೇಕು ಕಣ್ರಪ್ಪ, ಗೌರವ ಕೊಡಬೇಕು. ಅದೇ ರೀತಿ ಭೂಮಿ ತೂಕದ ಹೆಣ್ಣು ಕ್ಷಮೆಯಾದ ರೀತಿ ಅನ್ನೋದಕ್ಕೆ ಅವರ ಹೆಂಡತಿ ವಿಜಯಲಕ್ಷ್ಮಿನ ಕಾರಣ ಕಂಡಪ್ಪ. ಅವರೇ ಅನ್ಬರ್ತನಾಮ. ಅವರು ಪಾಪ ಎಲ್ಲ ದೇವರುಗಳನ್ನ ಸುತ್ತಿ ಎಲ್ಲ ಲಾಯರ್ಗಳನ್ನ ನೋಡಿ ಆದರೆ ಇವತ್ತು ಚಂಡಿಕಾ ಯಾಗವನ್ನು ಮಾಡಿಸ್ತಾ ಇದ್ದಾರೆ ಕಣ್ರಪ್ಪ. ಅವ್ರಿಗೆ ಎಲ್ಲರಿಗೂ ಒಳ್ಳೇದಾಗ ಬರ್ತೀನಿ ಕಣ್ರಪ್ಪ, ಬರ್ತೀನಿ.